ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಲಾಗ್ ಬಂದು ನನ್ನ ಒಂದು ಶುಕ್ರವಾರದ ರೊಟೀನ್ ವಿಲಾಗ್ ಆಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ಒಂದು ಪುಟಾಣಿ ರಂಗೋಲಿ ಬಿಡಿಸಿದ್ದೀನಿ ಮನೆ ಆಚೆ. ಇದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಪೀಸ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನಗಂತೂ ಇದು ತುಂಬಾ ಏನಾದರೂ ಮೈಲ್ಡಾಗಿ ತಿನ್ನಬೇಕು, ಏನು ಮಸಾಲೆ ಪುಡಿ ಇಂಥದ್ದೆಲ್ಲ ಖಾರ ಇದೆಲ್ಲ ಜಾಸ್ತಿ ಇಲ್ದಿರ ತಿನ್ನಬೇಕು ಅನಿಸಿದಾಗ ಇದನ್ನು ಮಾಡ್ಕೊಳ್ತೀನಿ. ನನ್ನ ಮಕ್ಳಿಗೆ ಸಹ ಇದು ತುಂಬಾ ಇಷ್ಟ. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಜೊತೆ ತಿಂತಾರೆ. ಸೊ ಇದು ಯಾವತ್ತು ಮಾಡ್ಕೊಳ್ತೀನಿ ಅಂದರೆ ಯಾವಾಗಾದರೂ ತುಂಬ ಮಸಾಲೆ ತಿಂದು ನೆಕ್ಸ್ಟ್ ಡೇ ಸ್ವಲ್ಪ ಲೈಟಾಗಿ ನಾನು ತಿನ್ನಬೇಕು ಅಂದಾಗ ಇಲ್ಲ ಗೀ ರೈಸ್ ಆಗಲಿ ಇಲ್ಲ ಈ ಥರ ಪೀಸ್ ಪಲಾವ್ ಮಾಡ್ಕೊಳ್ತೀನಿ. ಸೊ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬಂದು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಏನೇನು ಇವಾಗ ಡ್ರೈ ಐಟಮ್ಸ್ ತೋರಿಸಿದ್ರೆ ಚಕ್ಕೆ ಲವಂಗ ಗೋಡಂಬಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇಷ್ಟು ಹಾಕಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಪುದೀನ ಫ್ಲೇವರ್ ಇಷ್ಟಪಡೋರು ಪುದೀನ ಹಾಕ್ಕೋಬೋದು. ಇಲ್ಲ ನಾನಿವತ್ತು ಪುದೀನ ಖಾಲಿ ಆಗಿರೋದ್ರಿಂದ ಕರಿಬೇವು ಹಾಕ್ಕೊಂಡಿದ್ದೀನಿ. ಎರಡು ಡಿಫ್ರೆಂಟ್ ಅದರದ್ದೇ ಆದ ಒಂದು ಫ್ಲೇವರ್ಸ್ನ ಹೊಂದಿರುತ್ತೆ. ಸೊ ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಬಟ್ಲು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಅಂದರೆ ನೀರೆಲ್ಲ ಕುದಿಯೋ ಟೈಮಲ್ಲಿ ಹಾಕ್ಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ ಮತ್ತು ಉದ್ರಾಗಿ ಸಹ ಆಗುತ್ತೆ. ಸೊ ಇಲ್ಲಿ ಅಕ್ಕಿ ಹಾಕೋಕ್ಕೆ ಮುಂಚೆ ನಾನು ಒಂದು 10 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೆ. ಅಂದರೆ ಬೇರೆ ಎಲ್ಲ ಹಚ್ಕೊಳ್ಳೋ ಟೈಮಲ್ಲಿ ಅಕ್ಕಿ ನೆನೆಸಿಟ್ಕೊಂಡ್ಬಿಡ್ತೀನಿ. ಆ ಥರ ಮಾಡೋದ್ರಿಂದ 1 ವಿಸಿಲ್ ಇಟ್ಕೊಂಡ್ರೆ ಸಾಕು. ಇಲ್ಲ ಅಕ್ಕಿ ನೆನೆಸಿಲ್ಲ ಅಂದರೆ 2 ವಿಸಿಲ್ಸ್ ಇಟ್ಕೊಳ್ಳಿ. ಸೊ ಇವಾಗೆಲ್ಲ ಇದು ಕುಕ್ ಆಗೋಕ್ಕೆ ಬಿಡೋ ಟೈಮಲ್ಲಿ ಹೆಂಗೂ ಈ ನೀರೆಲ್ಲ ವೇಸ್ಟ್ ಆಗುತ್ತೆ ಅಕ್ಕಿ ತೊಳೆದಿರೋದೆಲ್ಲ. ಸೊ ಅದನ್ನು ನಾನು ಬಿಸಾಡಲ್ಲ, ಸ್ವಲ್ಪ ನೀರನ್ನ ಡೈಲ್ಯೂಟ್ ಮಾಡಿಕೊಂಡು ಅಂದರೆ ಅದೇನು ತೊಳೆದಿರ್ತೀವಲ್ಲ ಅಕ್ಕಿನ ಅದಕ್ಕೆ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ಗೆಲ್ಲ ನಾನು ಯೂಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಅಕ್ಕಿ ತೊಳೆದಿರೋ ಇದರಲ್ಲಿ ನೀರಲ್ಲಿ ಪೌಷ್ಟಿಕಾಂಶಗಳಿರುತ್ತೆ. ಸೊ ಅದನ್ನು ಸುಮ್ಮನೆ ಬಿಸಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ಅದಕ್ಕೆ ಬದಲು ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಆಗಲಿ ಔಟ್ಡೋರ್ ಪ್ಲ್ಯಾಂಟ್ಸ್ಗಾಗಲಿ ಇದಕ್ಕೆಲ್ಲ ಹಾಕ್ಕೊಳ್ಳೋದ್ರಿಂದ ಗಿಡಗಳಿಗೂ ಪೌಷ್ಟಿಕಾಂಶ ಸಿಕ್ದಂಗೆ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಪೀಸ್ ಪಲಾವ್ ರೆಡಿಯಾಗಿದೆ. ಇದು ಸ್ವಲ್ಪ ನೀವು ಮೊಸರು ಬಜ್ಜಿ ಮಾಡ್ಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ತಿನ್ಬೋದು. ನನಗೆ ಪ್ಲೇನಾಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಇದನ್ನು ತುಪ್ಪದಲ್ಲಿ ಮಾಡಿಕೊಂಡ್ರೆ ಅಂತೂ ಆ ಬೆಳ್ಳುಳ್ಳಿ ಶುಂಠಿ ಆ ತುಪ್ಪದಲ್ಲಿ ಹುರಿದಿರೋ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲ ನಮಗೆ ಈ ಥರ ಪ್ಲೇನಾಗೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ವೆಜಿಟೇಬಲ್ ಕುರ್ಮಾ ಈ ಥರ ಏನಾನ ಮಾಡಿಕೊಂಡು ಇದಕ್ಕೆ ಕಾಂಬಿನೇಷನಾಗಿ ಹಾಕ್ಬೋದು. ಸೊ ಇವಾಗ ಮಗಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ನೆಕ್ಸ್ಟು ನಾನು ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿ ಬಿಟ್ಟಿದ್ದೀನಿ. ಹೊಸ್ಲ ಮೇಲೆ ಈ ಥರ ಫ್ಲವರ್ಸ್ ಥರ ಬಿಟ್ಟಿದ್ದೆ ಇವತ್ತು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಮತ್ತು ಮನೆ ದೇವ್ರ ಪೂಜೆ ಮನೆಗೂ ತುಂಬ ಪುಟಾಣಿ ಬಿಡ್ತೀನಿ. ಯಾಕಂದರೆ ಗುಡಿಸೋವಾಗ ಎಲ್ಲ ರಂಗೋಲಿ ಪುಡಿ ಸುಮ್ಮನೆ ಮನೆಯೆಲ್ಲ ಒಂಥರ ಇದಾಗ್ತಾ ಇರುತ್ತೆ ಪ್ರತಿದಿನ. ಅದಕ್ಕೆ ಆದಷ್ಟು ಚಿಕ್ಕದು ಬಿಡ್ತೀನಿ. ಸೊ ಮನೆ ಮುಂದೆ ಇವತ್ತೊಂದು ರಂಗೋಲಿ ಬಿಡ್ತಾಯಿದ್ದೀನಿ. ಸೊ ಇದಂತೂ ತುಂಬ ಜನ ಸ್ಟೆಪ್ಸು ಕಂಪ್ಲೀಟಾಗಿ ತೋರಿಸಿ ಅಂತ ಕೇಳೋದ್ರಿಂದ ಈ ನಡುವೆ ಅಂದರೆ ಈಚ್ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇದು ಬೋರಿಂಗ್ ಆಗಿದ್ದರೆ ದಯವಿಟ್ಟು ಫಾರ್ವರ್ಡ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಯೂಶ್ವಲಿ ಈ ರಂಗೋಲಿ ಮನೆ ಮುಂದೆ ಏನಕ್ಕೆ ಬಿಡಬೇಕು ಅಂತ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ. ಸೊ ಆ್ಯಕ್ಚುಲಿ ಅದು ಈ ಫ್ಲವರ್ಸ್ ಆಗಲಿ ಸ್ವಸ್ತಿಕ್ ಆಗಲಿ ಇಂಥದ್ದೆಲ್ಲ ಸಿಂಬಲ್ಸು ಒಂದು ಪಾಸಿಟಿವ್ ಎನರ್ಜಿ ಮನೆಗಳಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಯಾವುದೇ ಒಂದು ನೆಗೆಟಿವ್ ಕಣ್ಣು ದೃಷ್ಟಿ ಆಗಲಿ ನೆಗೆಟಿವ್ ಎನರ್ಜಿ ಮನೆಗೆ ಬರ್ದಿರ ತಡೆಯುತ್ತೆ ಹೊಸ್ಲ ಹತ್ರನೇ ಅನ್ನೋ ಒಂದು ನಂಬಿಕೆ ಇದೆ. ಸೊ ಮೊದಲು ನಮ್ಮ ಹಿರಿಯರು ನಮ್ಮ ಅಜ್ಜಿ ತಾತ ಆ ಕಾಲದಲ್ಲೆಲ್ಲ ಯಾವ ರೀತಿ ಇತ್ತಂದರೆ ಮನೆ ಮುಂದೆ ದೊಡ್ಡ ರಂಗೋಲಿ ಹಾಕ್ತಾಯಿದ್ರು. ಬಟ್ ಇವಾಗಿರೋ ಒಂದು ಲೈಫ್ ಸ್ಟೈಲಲ್ಲಿ ಅದೆಲ್ಲ ಸಾಧ್ಯ ಇಲ್ಲ. ಅಂದರೆ ಆವಾಗೆಲ್ಲ ಜಾಯಿಂಟ್ ಫ್ಯಾಮ್ಲೀಸ್ ಇರ್ತಾಯಿತ್ತು. ಒಬ್ಬರು ಅಡುಗೆ ಮಾಡ್ತಾಯಿದ್ರೆ ಒಬ್ಬರು ಮನೆ ಕೆಲಸ ಆ ಥರ ಡಿವೈಡ್ ಶೇರಿಂಗ್ ಸಿಸ್ಟಮ್ ಇರ್ತಾಯಿತ್ತು. ಇವಾಗ ತುಂಬ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಇರುತ್ತೆ. ಅಂದರೆ ಒಂದು ಮನೆಯಲ್ಲಿ ಒಂದು 4 ಮೆಂಬರ್ಸ್ ಅಂದರೆ ಆ ಥರ ಅಷ್ಟೇ ಇರ್ತಾರೆ. ಇನ್ನೂ ಕಡಿಮೆ ಆಗೋಗ್ತದೆ. ಇವಾಗೆಲ್ಲ ಒಂದೇ ಮಗು ಸಾಕು ಅಂತ 3 ಮೆಂಬರ್ಸ್ ಇರೋವಂಥ ಫ್ಯಾಮ್ಲೀಸೇ ಜಾಸ್ತಿ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ನಾವೇ ಮಾಡ್ಕೋಬೇಕು. ಆ ಮನೇಲಿರುವಂಥ ಕೆಲಸಗಳು ಅಡುಗೆನೂ ನಾವೇ ಮಾಡಬೇಕು, ಮನೆ ಕ್ಲೀನಿಂಗು ನಾವೇ ಮಾಡಬೇಕು, ಎಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಅಂತ ತುಂಬ ಟೈಮ್ ನಮಗೆ ಸಿಗಲ್ಲ. ಅಂದರೆ ಡಿಪೆಂಡ್ಸ್ ಆಗುತ್ತೆ. ನನ್ನ ಒಂದು ಲೈಫ್ ಸ್ಟೈಲ್ದು ನಾನು ಹೇಳ್ತಾ ಇದ್ದೀನಿ. ಬಟ್ ಎಷ್ಟೊಂದು ಜನ ಪ್ರತಿಯೊಂದಕ್ಕೂ ಮೇಡ್ಸ್ನ ಇಟ್ಕೊಂಡಿರ್ತಾರೆ. ಅವರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಇದು ಮಾಡ್ತಾರೆ. ಬಟ್ ನನ್ನ ಒಂದು ಲೈಫ್ ಸ್ಟೈಲಿಗೆ ಪುಟಾಣಿ ರಂಗೋಲಿ ಅಷ್ಟೇ ನನಗೆ ಬಿಡೋಕ್ಕೆ ಟೈಮ್ ಇರುತ್ತೆ. ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಟ್ಕೊಂಡ್ಕೊಳ್ಳೋಷ್ಟು ಟೈಮ್ ಇರೋಲ್ಲ. ಒಂದು 10 ಮಿನಿಟ್ಸಲ್ಲಿ ನಾನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಒಂದು ಕೆಲಸಕ್ಕೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಆ ಒಂದು ರೀಸನಿಂದ ನಾನು ತೋರಿಸುವಂಥ ಪ್ರತಿಯೊಂದು ರಂಗೋಲಿನೂ ತುಂಬ ಪುಟಾಣಿಯಾಗಿ ನನಗೆ ಟೈಮ್ ಎಷ್ಟು ಇರುತ್ತೋ ಅಷ್ಟರಲ್ಲಿ ಎಷ್ಟು ಚೊಕ್ಕವಾಗಿ ಹಾಕ್ಬೋದು ಅಷ್ಟು ಮಾತ್ರನೇ ನಾನು ಹಾಕ್ತೀನಿ. ಸೊ ನೀವು ಎಷ್ಟೊಂದು ಜನ ಕಮೆಂಟ್ಸಲ್ಲಿ ತೋರಿಸಿದ್ರಿ ಯಾಕೆ ಪುಟಾಣಿದು ಮಾತ್ರ ತೋರಿಸ್ತೀರಾ ದೊಡ್ಡ ರಂಗೋಲಿನೂ ತೋರಿಸಿ ಅಂತ ಒಬ್ರು ಕೇಳಿದ್ರಿ. ಅವ್ರಿಗೆ ಇಲ್ಲಿ ಆನ್ಸರ್ ಕೊಡ್ತಾಯಿದ್ದೀನಿ ಈ ಒಂದು ವಿಲಾಗಲ್ಲಿ.
ಅಷ್ಟು ದೊಡ್ಡದಾಗಿ ಹಾಕಕ್ಕೆ ನಂಗೆ ಟೈಮ್ ಇರಲ್ಲ. ಯಾವುದಾದ್ರೂ ಒಂದು ಫೆಸ್ಟಿವಲ್ಸಲ್ಲಿ ಅಂದರೆ ರಂಗೋಲಿ ಅಂತಲೇ ಒಂದಷ್ಟು ಟೈಮ್ನ ಎತ್ತಿಟ್ಕೊಂಡು ಆಫೀಸ್ ಕೆಲಸ ಎಲ್ಲ ಇಲ್ದಿರೋವಾಗ ಯೂಶ್ವಲಿ ಸ್ಪೆಷಲಾಗಿ ನಾನು ರಂಗೋಲಿಸ್ ಹಾಕ್ತೀನಿ. ಅಂಥ ಟೈಮಲ್ಲಿ ದೊಡ್ಡ ರಂಗೋಲಿ ಹಾಕಿ ನಿಮಗೆ ತೋರಿಸ್ತೀನಿ. ಬರಲ್ಲ ಅಂತ ಏನಿಲ್ಲ, ಬಂದ್ರೂ ಅದನ್ನು ಹಾಕುವಂಥ ಟೈಮ್ ಇಲ್ಲ ಅಷ್ಟೇ. ಸೊ ನಿಮಗೆ ಈ ಪುಟಾಣಿ ರಂಗೋಲಿಗಳಿಗೂ ಈಗಿನ ಜನ್ರೇಷನ್ ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ನಿಮ್ಮ ಮನೆಗಳ ಹತ್ರನೂ ತುಂಬಾ ಜಾಗ ಇರಲ್ಲ, ಅಪಾರ್ಟ್ಮೆಂಟ್ಸಲ್ಲಿ ಇರ್ತೀರ, ಅಲ್ಲೆಲ್ಲ ಪುಟಾಣಿ ರಂಗೋಲಿನೇ ಹೆಲ್ಪ್ ಆಗುತ್ತಲ್ವ. ಅದಕ್ಕೆ ಈ ಒಂದು ರಂಗೋಲಿ ನೋಡೋದ್ರಿಂದ ನಿಮಗೂ ಒಂದು ಐಡಿಯಾ ಬರುತ್ತೆ, ಪುಟಾಣಿ ರಂಗೋಲಿನೂ ನೀಟಾಗಿ ಯಾವ ರೀತಿ ಹಾಕ್ಕೋಬೋದು ಅಂತ. ಎಲ್ಲ ವಿಲಾಗ್ಸ್ನಲ್ಲಿ ಪುಟಾಣಿ ರಂಗೋಲಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೇಗಿದೆ ಈ ರಂಗೋಲಿ, ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಗಿದರೆ. ಸೊ ಇವತ್ತು ಮಧ್ಯಾಹ್ನ ಲಂಚಿಗೆ ಪಾಲಕ್ ಪಪ್ಪು ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಇವತ್ತು ಬೇರೆ ನಮ್ಮ ಹಸ್ಬೆಂಡ್ ಊಟಕ್ಕೆ ಬರಲ್ಲ ಅಂದರು, ಅವರೆಲ್ಲೋ ಬೇರೆ ಕಡೆ ಬಿಸ್ನೆಸ್ ಮೇಲೆ ಔಟ್ಸೈಡ್ ಹೋಗಿದ್ರು. ಸೊ ಅಪ್ಪ ಕರ್ಕೊಂಬಂದರು ಮಕ್ಕಳನ್ನ. ಅಪ್ಪ ಬಂದಿದ್ದಾರೆ ಅಂತ ಸ್ವಲ್ಪ ಬೋಂಡ ಜೊತೆಗೆ ಮಾಡಿ ಇಲ್ಲೇ ಮಧ್ಯಾಹ್ನದ ಊಟ ತಿನ್ಕೊಂಡು ಹೋಗಿ ಅಂದೆ. ಸೊ ಆಯಿತು ಅಂತ ಅವರು ಹೆಂಗೂ ಲಂಚ್ ಟೈಮಿಗೆ ಬಂದಿದ್ರಲ್ಲ ಅಂತ ಎಲ್ಲ ಇಲ್ಲೇ ಊಟ ಎಲ್ಲ ತಿನ್ಕೊಂಡು ಅವ್ರೂ ಏನೋ ಕೆಲಸ ಇದೆ ಅಂತ ಬೇಗನೆ ಬಿಟ್ಟರು. ಸೊ ನೆಕ್ಸ್ಟು ಮಕ್ಕಳನ್ನೆಲ್ಲ ಇವಾಗ ಬೇಗ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ರೆ ನಂದು ಆಫೀಸ್ ಕೆಲಸಕ್ಕೆ ನನಗೆ ಬೇಗ ನೆಮ್ಮದಿಯಾಗಿ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತ ಮಕ್ಕಳಿಗೆ ನಾನೆಲ್ಲ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟೊಂದು ಜನ ಬೈತಾರೆ, ಮಕ್ಕಳಿಗೆ ತಿನ್ನಿಸೋ ಅಭ್ಯಾಸ ಇಟ್ಕೋಬೇಡ ಅಂದರೆ ಅವರೇ ತಿನ್ನೋದು ಕಲಿಬೇಕು ಅಂತ. ಅದು ಕರೆಕ್ಟೇ, ಬಟ್ ಸಮ್ಮವ್ ಈ ಏಜಲ್ಲಿ ಅಷ್ಟೇ ಅವ್ರು ನಮ್ಮ ಹತ್ರ ತಿನ್ನಿಸ್ಕೊಳ್ತಾರೆ. ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ. ಸೊ ಆ ಒಂದು ಆಪರ್ಚುನಿಟಿ ಮತ್ತೆ ನಾವು ಮಿಸ್ ಮಾಡ್ಕೋಬಾರ್ದಲ್ವ. ಇವಾಗ ಏನು ಒಂದು ಪ್ರೀತಿ ತೋರಿಸ್ಬೇಕು ಅವಾಗ ಕೊಡಲೇಬೇಕು. ಅದಕ್ಕೆ ನಾನು ಮಕ್ಕಳಿಗೆ ಅವಾಗವಾಗ ತಿನ್ನಿಸ್ತೀನಿ. ಸೊ ನೆಕ್ಸ್ಟು ಸಂಜೆ ಆಗಿದೆ, ಮಕ್ಕಳು ಮಲಗಿ ಎದ್ದೊಳಿದ್ರು. ಸ್ನ್ಯಾಕ್ಸ್ಗೆ ಅಂತ ಏನಾದರೂ ಟೇಸ್ಟಿಯಾಗಿ ನನಗೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸೊ ಎಷ್ಟೊಂದು ದಿನದಿಂದ ಅಂದ್ಕೊಳ್ತಾ ಇದ್ದೆ, ಡಾಮಿನೋಸಲ್ಲಿ ವ್ಯಾಲ್ಕೊನೋ ಪಿಜ್ಜಾ ಅಂತ ಹೊಸದಾಗಿ ಲಾಂಚ್ ಮಾಡಿದಾರಲ್ಲ, ಅದನ್ನು ಒಂದ್ಸಲ ಟ್ರೈ ಮಾಡಬೇಕು ಅಂತ. ನಾನು ಯೂಶ್ವಲಿ ಚೀಸ್ ಬರ್ಸ್ಟು ಇಂಥದ್ದೆಲ್ಲ ಇಷ್ಟಪಡ್ತೀನಿ. ಸೊ ಈ ವಾಲ್ಕೆನೋ ಪಿಜ್ಜಾಲ್ಲಿ ಒಂಥರ ವ್ಯಾಲ್ಕೊನೋ ಶೇಪಲ್ಲಿ ಒಂದು ಕಪ್ ಇಟ್ಟು ಅದರಲ್ಲಿ ಸಾಸ್ ಥರ ಹಾಕ್ಕೊಡ್ತಾರೆ. ಆ ಪಿಜ್ಜಾ ಎಲ್ಲ ಅದರಲ್ಲಿ ಹತ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಒಂದೆರಡು ವೆಜ್ ಪಾರ್ಸೆಲ್ ತರಿಸಿದ್ದೆ. ಅಂದರೆ ಹಸ್ಬೆಂಡು ಆ ವೆಜ್ ಪಾರ್ಸೆಲ್ನ ಇಷ್ಟಪಟ್ಟು ತಿಂತಾರೆ, ಅದರಲ್ಲಿ ಪನ್ನೀರು ಸಾಸು ಎಲ್ಲ ಇರುತ್ತಲ್ಲ, ಅವ್ರಿಗೆ ಅದು ಇಷ್ಟ ಆಗುತ್ತೆ ಅಂತ ಅವ್ರಿಗೊಂದು ನನಗೊಂದು ತರಿಸಿದ್ದೆ. ಮತ್ತು ಮಕ್ಕಳಿಗೆ ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ಡು, ಇದು ಆ ಒಂದು ಡಿಪ್ ಯೂಸ್ ಮಾಡ್ಕೊಂಡು ತಿನ್ನೋದಕ್ಕೆ ಅವ್ರಿಗೆ ತುಂಬಾ ಇಷ್ಟ. ಇದು ಚೀಸ್ ಪಿಜ್ಜಾ ಮತ್ತು ಇದು ಗಾರ್ಲಿಕ್ ಬ್ರೆಡ್ ಚೀಸಲ್ಲಿ ಮಾಡಿರೋದು. ಮತ್ತು ಇದು ಸೊ ನನ್ನ ಮಗಳು ಇಲ್ಲಿ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ವ್ಯೂವರ್ಸ್ಗೆ ಅಂದ್ಲು ಏನೇನು ತರಿಸಿದ್ದೀವಿ ಅಂತ. ಆಯಿತು ಅಂತ ಅವಳ ಕೈಯಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿಸ್ದೆ. ಸೊ ಫೈನಲಿ ಸಂಜೆ ಸ್ನ್ಯಾಕ್ಸ್ಗೆ ಎಲ್ಲ ಪಿಜ್ಜಾ ಎಲ್ಲ ತಿಂದು ನೆಕ್ಸ್ಟು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ರು ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬಂದಾಗ. ಸೊ ಅದನ್ನೆಲ್ಲ ಇವಾಗ ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ಆರ್ಗನೈಸರ್ಸ್ ಇರುತ್ತಲ್ವ, ಅದರಲ್ಲೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ ನಾಳೆ ಅದನ್ನೆಲ್ಲ ಇದು ಮಾಡೋದು. ಇಲ್ಲಾಂದರೆ ಹಂಗೆ ಕವರಲ್ಲಿ 2 days ಆದ್ರೂ ಹಂಗೆ ಇರುತ್ತೆ. ಸೊ ಆ ಒಂದು ರೀಸನಿಂದ ತಂದಿದ ತಕ್ಷಣ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು 10-15 ಮಿನಿಟ್ಸು ಇದನ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಬಿಡ್ತೀನಿ. ಹಂಗೆ ಮಾಡೋದ್ರಿಂದ ಫ್ರೆಶ್ ಆಗೂ ಇರುತ್ತೆ ಮತ್ತು ನೆಕ್ಸ್ಟ್ ಡೇ ಏನೇನು ಬೇಕೋ ಎಲ್ಲ ನೀಟಾಗಿ ನನಗೆ ಟೈಮ್ಗೆ ಸಿಗುತ್ತೆ. ಸೊ ಯೂಶ್ವಲಿ ತುಂಬ ಜನ ತಂದಿದ ತಕ್ಷಣ ನೀರಲ್ಲಿ ನೀಟಾಗಿ ತೊಳೆದು ಒರೆಸಿ ಎಲ್ಲ ಎತ್ತಿಡ್ತಾರೆ. ಬಟ್ ನಾನು ಯೂಶ್ವಲಿ ಹಂಗೆಲ್ಲ ಏನು ಮಾಡಲ್ಲ, ತಂದಿದ ತಕ್ಷಣ ಫ್ರಿಜ್ಜಲ್ಲಿ ಜೋಡಿಸಿಟ್ಬಿಡ್ತೀನಿ. ಯಾವಾಗ ನಾನು ಯೂಸ್ ಮಾಡ್ಕೊಳ್ತೀನೋ ಆವಾಗ ಮಾತ್ರ ನಾನು ಅದನ್ನು ತೊಗೊಂಡು ತೊಳೆದು ಅಡುಗೆ ಮಾಡ್ಕೊಳ್ತೀನಿ. ಇದು ನನ್ನ ಒಂದು ರೂಟೀನ್. ಇನ್ನೇನು ಟೀ ಟೈಮ್ ಆಯಿತು, ಹಸ್ಬೆಂಡು ಇನ್ನೇನು ಶಾಪ್ಗೆ ಹೋಗ್ತೀನಿ ಅಂದರು. ಸೊ ಅಷ್ಟರಲ್ಲಿ ಒಂದು ಮಸಾಲ ಟೀ ಮಾಡಿ ಕೊಟ್ಟೆ. ಹೀಗಿತ್ತು ನನ್ನ ಒಂದು ದಿನ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.